ವಿಷ್ಣು ಸಮಾಧಿ ವಿಚಾರದ ಬಗ್ಗೆ ನಟಿ ಸುಧಾರಾಣಿ ಮಾತನಾಡಿದ್ದಾರೆ. ನಟ ಸುದೀಪ್ ಅವರ ನಿರ್ಧಾರದಿಂದ ತುಂಬ ಸಂತೋಷ ಆಯಿತು. ವಿಷ್ಣು ಸರ್ ಅವರಿಗೆ ಸಲ್ಲಬೇಕಾಗಿರುವಂಥ ಗೌರವ ಸಲ್ಲುತ್ತಿದೆ. ಇದರಿಂದ ನನ್ನ ಮನಸ್ಸಿಗೆ ಸಮಾಧಾನ ಆಗಿದೆ ಅಂತ ಬೆಂಗಳೂರಿನಲ್ಲಿ ಹಿರಿಯ ನಟಿ ಸುಧಾರಾಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಮೀನು ಖರೀದಿಸಿ ವಿಷ್ಣು ಸಮಾಧಿ ನಿರ್ಮಾಣಕ್ಕೆ ಮುಂದಾಗಿರುವಂಥ ಕಿಚ್ಚನ ನಡೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ವಿಷ್ಣು ಸಮಾಧಿ ವಿಚಾರಕ್ಕೆ ಅವತ್ತೇ ಮಾತಾಡಿದ್ರಿ, ಕೋರ್ಟಲ್ಲಿದೆ, ನಾನೇನು ಹೇಳಕ್ ಇಷ್ಟಪಡಲ್ಲ ಅಂತ. ಬಟ್ ಸುದೀಪ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಅರ್ಧ ಎಕರೆ ಜಮೀನು ತಗೊಂಡು ಅಲ್ಲಿ ಅವರ ಸ್ಮಾರಕ ಮಾಡೋದಕ್ಕೆ ಹೊರಟಿದ್ದಾರೆ, ಪುತ್ಥಳಿಯನ್ನ ನಿರ್ಮಾಣ ಮಾಡೋದಕ್ಕೆ. ಆಲ್ರೆಡಿ ಅವರು ಅನೌನ್ಸ್ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವಿಬ್ರು ಹೆಂಗೂ ನೀವಿಬ್ರು ಫ್ರೆಂಡ್ಸ್ ಇದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಯ್ತು. ಅಟ್ಲೀಸ್ಟ್ ಈಗಲಾದ್ರೂ ವಿಷ್ಣು ಸರ್ ಅವ್ರಿಗೆ ಅವ್ರಿಗೆ ಸಲ್ಲಬೇಕಾದಂತ ಗೌರವ ಸಲ್ತಾ ಇದೆ. ಅದೇ ದೊಡ್ಡ ಸಮಾಧಾನ. ಮ್ಯಾಮ್, ವಿಷ್ಣು ಸಮಾಧಿ ವಿಚಾರಕ್ಕೆ ಅವತ್ತೇ ಮಾತಾಡಿದ್ರಿ, ಕೋರ್ಟಲ್ಲಿದೆ, ನಾನೇನು ಹೇಳಕ್ ಇಷ್ಟಪಡಲ್ಲ ಅಂತ. ಬಟ್ ಸುದೀಪ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಅರ್ಧ ಎಕರೆ ಜಮೀನು ತಗೊಂಡು ಅಲ್ಲಿ ಅವರ ಸ್ಮಾರಕ ಮಾಡೋದಕ್ಕೆ ಹೊರಟಿದ್ದಾರೆ, ಪುತ್ಥಳಿಯನ್ನ ನಿರ್ಮಾಣ. ನೋಡಿ, ಇದ್ದಕ್ಕಿದ್ದಾಗೆ ಅಂದರೆ ರಾತ್ರೋರಾತ್ರಿ ವಿಷ್ಣುದಾದ ಅವರ ಸಮಾಧಿಯನ್ನು ನೆಲಸಮ ಮಾಡಲಾಗತ್ತೆ. ಅದಾದ ನಂತರ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಈ ರೀತಿಯಾಗಿ ಅಂದರೆ ಗೊತ್ತಿಲ್ಲದೆ ರಾತ್ರಿ ಟೈಮಲ್ಲಿ ಆ ಸಮಾಧಿಯನ್ನು ನೆಲಸಮ ಮಾಡಿರುವಂಥದ್ದು. ಆವಾಗ ಕಿಚ್ಚ ಸುದೀಪ್ ಅವರು ಕೂಡ ಮಾತನಾಡ್ತಾರೆ, ಭಾಳ ಬೇಸರದಿಂದ ಮಾತನಾಡಿದರು. ಸೊ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಆದಷ್ಟು ಬೇಗ ಮಾಡ್ತೀವಿ ಅನ್ನೋ ರೀತಿಯಲ್ಲಿನೇ ಮಾತನಾಡಿದರು. ಏನಿದ್ರು ಕೂಡ ನಾನು ಮುಂದ್ಗಡೆ ನಿಂತ್ಕೊಂಡು ಏನು ಮಾಡಬೇಕು, ಎಲ್ಲಿ ಸಮಾಧಿ ನಿರ್ಮಾಣ ಮಾಡಬೇಕು ಅಥವಾ ಎಷ್ಟು ಹೆಲ್ಪ್ ಆಗಬೇಕು ಅಷ್ಟು ಹೆಲ್ಪ್ ಮಾಡ್ತೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದರು. ಅದಾದ 5-6 ದಿನದಲ್ಲೇ ಕೆಂಗೇರಿಯ ಹತ್ತಿರ ಈ ರೀತಿಯ ಜಾಗವನ್ನು ಖರೀದಿ ಮಾಡಿ ಈಗ ನಟ ಸುದೀಪ್ ಅವರ ಹೇಳಿರುವಂಥ ಹೇಳಿಕೆಯ ತಕ್ಕಂತೆ ಅಥವಾ ಕೊಟ್ಟಿರುವಂಥ ಮಾತಿನ ತಕ್ಕಂತೆ ನಡೆದುಕೊಂಡಿದ್ದಾರೆ. ಸೊ ಇಡೀ ರಾಜ್ಯದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.